ಹಾವೇರಿ ಜಿಲ್ಲೆಯಲ್ಲಿ ಈ ಬಾರಿ ವರುಣನ ಕೃಪೆಯಿಂದ ಒಳ್ಳೆ ಬಿತ್ತನೆ ಆಗಿದೆ. ರೈತರ ಮುಖದಲ್ಲೂ ಕೂಡ ಸಾಕಷ್ಟು ಮಂದಹಾಸ ಮೂಡಿದೆ. ಯಾಕಂತಂದರೆ ರೈತರಿಗೆ ಈ ವರ್ಷ ಒಂದು ಏನು ಸಮಸ್ಯೆ ಆಗಿದೆಪ್ಪ ಅಂದರೆ ಎತ್ತುಗಳ ಸಮಸ್ಯೆ ಜಾಸ್ತಿ ಉಂಟಾಗಿದೆ. ಯಾಕಂದರೆ ಆ ಎತ್ತುಗಳ ಬೆಲೆ ಈಗ ತುಂಬ ಗಗನಕ್ಕೇರಿದೆ. ಹೀಗಾಗಿ ರೈತರು ಎತ್ತುಗಳನ್ನು ಖರೀದಿ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದರಿಂದಾಗಿ ಸಾಕಷ್ಟು ರೈತರು ಈಗಾಗಲೇ ಏನಂದರೆ ಟೆಕ್ನಾಲಜಿ ಪ್ರಕಾರ ಮಷಿನ್ಗಳ ಮೂಲಕ ಎಡೆಕುಂಟಿ ಹೊಡೆಯುವುದು ಅಥವಾ ಏನು ಇಬ್ಬರು ಜೋಡೆತ್ತು ಥರ ಇಬ್ಬರು ಮನುಷ್ಯರು ಈ ರೀತಿ ಆದಂಥ ಒಂದು ಸಲಕರಣೆಯನ್ನು ಉಪಯೋಗಿಸಿ ಎಡೆಕುಂಟಿ ಹೊಡೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ರೈತರೊಬ್ಬರು ಇದ್ದಾರೆ. ಅಂದರೆ ಸಾಧನಗಳ ಮೂಲಕ ಅವರು ಎಡೆಕುಂಟಿ ಹೊಡಿತಾ ಇದ್ದಾರೆ. ಅಂದರೆ ಒಂದು ಟೂಲ್ ಕಬ್ಬಿಣದ ತರಹದ ಒಂದು ರಾಡ್ಗಳನ್ನು ಯೂಸ್ ಮಾಡಿ ಸಾಕಷ್ಟು ಅದಕ್ಕೆ ಏನು ಕುಡ ಹಾಕಿ ಜೊತೆಗೆ ಒಂದು ಸ್ವಲ್ಪ ಭಾರ ಬೀಳಲಿ ಎಂದು ಕಲ್ಲುಗಳನ್ನು ಇಟ್ಟು ಎಡೆಕುಂಟಿ ಹೊಡಿತಾ ಇದ್ದಾರೆ. ಅಂದರೆ ಎತ್ತು ಸಿಗದೇ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಕೂಡ ನಾವು ಎಡೆಕುಂಟಿ ಹೊಡೆದು ನಮ್ಮ ಬೆಳೆಯನ್ನು ಕಳೆಯಿಂದ ರಕ್ಷಣೆ ಮಾಡ್ಕೋಬಹುದು ಅನ್ನೋ ಒಂದು ಹೊಸ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡಿ ರೈತರು ತಮ್ಮ ಬೆಳೆಗಳನ್ನು ಕಾಪಾಡಿಕೊಳ್ತಿದ್ದಾರೆ. ಯಾಕಂತಂದರೆ ಇದರಿಂದಾಗಿ ಅವರು ಸಾಕಷ್ಟು ರೀತಿಯಲ್ಲಿ ತಮ್ಮ ಹೊಲದಲ್ಲಿರುವ ಕಸ ಕಳೆಗಳನ್ನು ತೆಗೆದು ಹಾಕಬಹುದು ಅನ್ನೋ ಒಂದು ಉದ್ದೇಶದಿಂದ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಯಾಕಂತಂದರೆ ನಿಜಕ್ಕೂ ಇದು ರೈತರ ಒಂದು ಜಾಣತನ ಅಂತಲೇ ಹೇಳ್ಬೋದು. ಯಾಕಂದರೆ ಎತ್ತುಗಳು ಸಾಕಷ್ಟು ರೀತಿಯಲ್ಲಿ ಎತ್ತುಗಳು ಸಿಗ್ತಾ ಇಲ್ಲ. ಯಾಕಂತಂದರೆ ಎತ್ತುಗಳ ಸಮಸ್ಯೆ ಇದೆ, ಎತ್ತುಗಳು ದುಬಾರಿ ಆಗಿದೆ. ಈ ರೀತಿ ಆಗೋದರಿಂದ ಸಾಕಷ್ಟು ಒಂದು ರೀತಿಯಲ್ಲಿ ಅವರು ರೊಕ್ಕ ಅನಿವಾರ್ಯವಾಗಿ ಸಾಧನ ಸಲಕರಣೆಗಳನ್ನು ಮೊರೆ ಹೋಗಬೇಕಾಗತ್ತೆ. ಈಗ ನೀವು ನೋಡಿದ್ರಿ, ಈ ದೃಶ್ಯದಲ್ಲಿ ನೀವು ನೋಡಿದ್ರಿ. ಯಾಕಂತಂದರೆ ರೈತರು ಯಾವ ರೀತಿಯನ್ನು ಎಡೆಕುಂಟಿ ಹೊಡಿತಾ ಇದ್ದಾರೆ, ಸಾಧನಗಳನ್ನು ಉಪಯೋಗಿಸಿಕೊಂಡು ಹೊಡಿತಾ ಇದ್ದಾರನ್ನು ನೀವು ಕೂಡ ನೋಡಿದ್ರಿ. ಯರುಗೌಡ ಪಾಟೀಲ್, ಅಶ್ವಗ್ ನ್ಯೂಸ್, ಹಾವೇರಿ.